ಬೀದರ್ ನಗರದ ವಾರ್ಡ್ ನಂಬರ್ 20 ಹಾರೂರ್ಗೆರೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಂಭಾಗದ ಚರಂಡಿಯಲ್ಲಿ ಸ್ವಚ್ಛತೆ ಕೊರತೆ, ಮಕ್ಕಳಲ್ಲಿಯೇ ಅಸ್ವಸ್ಥತೆ ಮತ್ತು ಅಂಕಿಯ ಕಡಿತ. ಬೀದರ್ ನಗರದ ವಾರ್ಡ್ ನಂಬರ್ 20 ಹಾರೂರ್ಗೆರೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಂಭಾಗದಲ್ಲಿ ಚರಂಡಿ ನಿರ್ವಹಣೆ ಕೊರತೆಯಿಂದ ಪರಿಸರದಲ್ಲಿ ಗಬ್ಬು ವಾಸನೆ ಆವರಿಸಿದ್ದು, ಮಕ್ಕಳ ಹಾಜರಾತಿಗೆ ಪರಿಣಾಮ ಬೀರುತ್ತಿರುವುದು ಮೇಲ್ನೋಟಕ್ಕೆ ಗೋಚರವಾಗಿದೆ. ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ನಗರಸಭೆ ಸಿಬ್ಬಂದಿಗಳು ಸ್ವಚ್ಛತೆ ಬಗ್ಗೆ ಅಲಕ್ಷ್ಯ ತೋರಿಸಿದ ಪರಿಣಾಮ ಚರಂಡಿಯು ಸಂಪೂರ್ಣವಾಗಿ ಕಸ, ಕೊಳ ಮತ್ತು ನೀರಿನಲ್ಲಿ ಮುಳುಗಿ ಸೊಳ್ಳೆಗಳಂತಹ ಹಾನಿಕರ ಕೀಟಗಳು ಮನೆ ಮಾಡಿವೆ. ಇದರಿಂದ ಡೆಂಗು, ಮಲೇರಿಯಾ ಮತ್ತು ಇತರ ಮಾರಣಾಂತಿಕ ರೋಗಗಳು ಮಕ್ಕಳಿಗೆ ಹರಡುವ ಅಪಾಯವಿದೆ. ಅಲ್ಲದೆ ಹಾವು ಮತ್ತು ಇತರ ವಿಷಕಾರಿ ಹುಳುಗಳು ಶಾಲೆಯೊಳಗೆ ಪ್ರವೇಶಿಸುವ ಸಾಧ್ಯತೆ ಕೂಡ ಉಂಟು. ಈ ಹಿನ್ನೆಲೆಯಲ್ಲಿ ಶಾಲೆಯ ಮುಂಭಾಗದಲ್ಲಿರುವ ಚರಂಡಿಯನ್ನು ತಕ್ಷಣವೇ ಸ್ವಚ್ಛಗೊಳಿಸಿ ಶಾಲೆಗೆ ಬರುವ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಪೋಷಕರು ಯಾವುದೇ ತೊಂದರೆಗೆ ಒಳಗಾಗದಂತೆ ಎಚ್ಚರಿಕೆ ವಹಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಹೀಗಾಗಿ ನಗರಸಭೆ ಅಧಿಕಾರಿಗಳಿಗೆ ಈ ಮೂಲಕ ಮನವಿ ಮಾಡಲಾಗುತ್ತಿದೆ. ಶಾಲೆಯ ಮುಂಭಾಗದ ಚರಂಡಿಯನ್ನು ತ್ವರಿತವಾಗಿ ಶುದ್ಧಗೊಳಿಸಿ ಶಾಲೆಯ ಮಕ್ಕಳಿಗೆ ಸ್ವಚ್ಛ ಮತ್ತು ಸುರಕ್ಷತೆ ಕಲ್ಪಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಪಾಲಕರು ಹಾಗೂ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಲೈನ್ ಹಾಕ್ತಾ ಇರೋನಿ ನಾ ಲೈನ್ ಮೇಲೆ ಹಾಕ್ತಾನೆ ಇಂದರ್ ನಾ ಲೈನ್ ಮೇಲೆ ಹಾಕ್ತಾ ನಮಸ್ಕಾರ. ವಾರ್ಡ್ ನಂಬರ್ 20 ಹಾರೂರ್ಗೆರೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಭಾಗದಲ್ಲಿ ಚರಂಡಿ ತುಂಬಿಕೊಂಡು ಕಸವು ಸಂಪೂರ್ಣ ರಸ್ತೆ ಮಧ್ಯದಲ್ಲಿ ಚೆಲ್ಲುತ್ತಿದ್ದಾರೆ ಸಾರ್ವಜನಿಕರು. ಆದ ಕಾರಣದ ಶಾಲೆಗೆ ಬರುವ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಸಮಸ್ಯೆ ಆಗುತ್ತಿದ್ದು, ಆ ಒಂದು ಸರ್ಕಾರಿ ಶಾಲೆಯ ಆವರಣದಲ್ಲಿ ಒಂದು ಅಂಗನವಾಡಿ ಶಾಲೆ ಕೂಡ ಇದೆ. ಸಣ್ಣ ಸಣ್ಣ ಮಕ್ಕಳು ಶಾಲೆಗೆ ಬರಬೇಕಾದರೆ ಆ ಒಂದು ಚರಂಡಿಯಲ್ಲಿ ತುಂಬಿರುವ ನೀರಿನಿಂದ ಮತ್ತು ಅಲ್ಲಿ ಸೊಳ್ಳೆಗಳ ಕಾಟದಿಂದ ಮುಂದಾಗುವಂಥ ಅನಾಹುತಗಳನ್ನು ನಾವು ತಡೆಗಟ್ಟಬೇಕಾದರೆ ಅಲ್ಲಿ ಚರಂಡಿ ಸ್ವಚ್ಛಗೊಳಿಸಬೇಕು. ಮಲೇರಿಯಾ, ಡೆಂಗು, ಇಂಥ ಮಾರಣಾಂತಿಕ ರೋಗಗಳು ಮತ್ತು ಹಾವುಗಳು, ಹಾನಿಕಾರ ಹುಳುಗಳು ಶಾಲೆಯ ಆವರಣದಲ್ಲಿ ಬರದಾಗೆ ಶಾಲೆಯ ಹೊರಭಾಗದಲ್ಲಿ ನಾವು ಸ್ವಚ್ಛತೆ ಕಾಪಾಡಿಕೊಳ್ಳುವ ಕರ್ತವ್ಯ ಎಲ್ಲ ಸಾರ್ವಜನಿಕರದಾಗಿದ್ದು, ನಾನು ಹಾರೂರ್ಗೆರೆ ನಿವಾಸಿಯಾಗಿದ್ದು ನಮ್ಮ ಸರ್ಕಾರಿ ಶಾಲೆ ರಕ್ಷಣೆ ಮತ್ತು ನಮ್ಮ ಕರ್ತವ್ಯ ಆಗಿದೆ. ಆದ ಕಾರಣದಿಂದ ನಾನು ಭೀಮಾರ್ಮಿ ಜಿಲ್ಲಾ ಗೌರವಾಧ್ಯಕ್ಷ ಗಾಯಕನಾಗಿದ್ದು, ನಾನು ಸರ್ಕಾರಿ ಶಾಲೆಗೆ ಭೇಟಿ ಕೊಟ್ಟಾಗ ಸರ್ಕಾರಿ ಶಾಲೆ ಎದುರುಗಡೆ ಚರಂಡಿಯು ಸಂಪೂರ್ಣ ತುಂಬಿ ತುಳುಕಾಡುತ್ತಿದೆ. ಆದ ಕಾರಣದಿಂದ ನಗರಸಭೆ ಪೌರಾಯುಕ್ತರು ಕೂಡಲೇ ಎಚ್ಚೆತ್ತುಕೊಂಡು ತಮ್ಮ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡಿಕೊಳ್ಳುವುದೇನೆಂದರೆ, ನಗರಸಭೆ ಪೌರಾಯುಕ್ತರು ಕೂಡಲೇ ಎಚ್ಚೆತ್ತುಕೊಂಡು ನಮ್ಮ ಓಣಿಯಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟು ಮತ್ತು ಮಕ್ಕಳು, ಪೋಷಕರು, ಶಿಕ್ಷಕರಿಗೆ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ವಾತಾವರಣ ನಿರ್ಮಿಸಬೇಕಾಗಿ ತಮ್ಮ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡಿಕೊಳ್ಳುತ್ತೇನೆ. ನಾನು ಗಾಳಿಪಕ್ಕಿ ಲಾದಕರ್, ಹಾರೂರ್ಗೆರೆ, ಬೀದರ್. ಅರಣ್ಯ, ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಆಯೋಜಿಸಿದ ಪರಿಸರ ನಡಿಗೆ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜೊತೆ ಸಚಿವ ಈಶ್ವರ್ ಖಂಡ್ರೆ ಮಕ್ಕಳು, ಪರಿಸರ ಪ್ರೇಮಿಗಳ ಜೊತೆ ಹೆಜ್ಜೆ ಹಾಕುವ ಮೂಲಕ ಚಾಲನೆ ನೀಡಲಾಯಿತು. ಈ ನಡಿಗೆಯ ಉದ್ದೇಶ ಪರಿಸರ ರಕ್ಷಣೆಗೆ ಮತ್ತು ಪ್ಲಾಸ್ಟಿಕ್ ಮಾಲಿನ್ಯ ತಡೆಗೆ ಜನರಲ್ಲಿ ಜಾಗೃತಿ ಮೂಡಿಸುವುದಾಗಿ. ಪರಿಸರ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಪ್ರತಿಯೊಬ್ಬರು ಈ ಪ್ರಪಂಚವನ್ನು ಹಸಿರಾಗಿಸಲು ತಮ್ಮ ಪಾತ್ರವನ್ನು ನಿರ್ವಹಿಸೋಣ ಎಂದು ಖಂಡ್ರೆ ಹೇಳಿದರು. ಬೀದರ್ ದಕ್ಷಿಣ ಕ್ಷೇತ್ರದ ನಿಡವಂಚ ಹಾಗೂ ಬಂಬುಳ್ಗಿ ಗ್ರಾಮಗಳಲ್ಲಿ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ 2024-25ನೇ ಸಾಲಿನ ಅನುದಾನದಡಿಯ ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿಗೆ ಶಾಸಕ ಡಾ. ಶೈಲೇಂದರ್ ಬೆಲ್ದಾಳೆ ಚಾಲನೆ ನೀಡಿ ಕಾಮಗಾರಿ ಉತ್ತಮವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದೆ. ಈ ವೇಳೆ ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು.